ಏನಂದ್ರೆ ಬಾಯಾರಿಕೆಗೆ ಏನಾದ್ರು ತಂದ್ಕೊಡ್ಲಾ? ಬೇಡ ಸರಸ್ವತಿ, ಬೇಕಾದರೆ ಕೇಳ್ತೀನಿ. ಈಗ ಅಧ್ಯಯನಕ್ಕೆ ಕೂರ್ತೀರಾ? ಇಲ್ಲ ಸರಸ್ವತಿ, ಏನು ಹೊಸ್ದಾಗಿ ಕೇಳ್ತೀಯಾ? ಇವತ್ತು ದ್ವಾದಶಿ, ಅಧ್ಯಯನ ಇರೋದಿಲ್ಲ. ನಾನು ಸ್ವಲ್ಪ ಹೊತ್ತು ವಿಶ್ರಾಂತಿ ತಗೊಳ್ತೀನಿ. ಸರಿ ಅಂದ್ರೆ. ಅಯ್ಯೋ, ಏನು ಸೇವಿಸ್ದೆ ಹಾಗೆ ಮಲ್ಕೊಂಡ್ಬಿಟ್ರಲ್ಲ. ಏನು ಅಂದರೆ ತಮ್ಮನ್ನು ಆಸ್ಥಾನದಲ್ಲಿ ಕೊಂಡಾಡಿದ್ದು, ತಮಗೆ ಫಲಪುಷ್ಪ ಸುವರ್ಣ ನಾಣ್ಯಗಳಿಂದ ಸನ್ಮಾನಿಸಿದ್ದು ಎಲ್ಲ ನನಗೆ ತುಂಬ ಹೆಮ್ಮೆ ಅನ್ನಿಸ್ತು. ನಿಮ್ಮನ್ನು ಪಡೆದ ನಾನೇ ಧನ್ಯ. ಅಲ್ಲ, ಗ್ರಂಥ ರಚನೆಯ ಮೇಲೆ ನೀವು ತೋರಿಸೋ ಮಮಕಾರದಲ್ಲಿ ಕಿಂಚಿತ್ತಾದರೂ ಈ ಪಾಮರಳ ಮೇಲೆ ತೋರಿಸಿದ್ರೆ ನನಗೆ ಇನ್ನೂ ಹೆಚ್ಚಿನ ಸಂತೋಷ ಆಗುತ್ತೆ. ಸರಸ್ವತಿ, ಸರಸ್ವತಿ, ಹಾಂ, ಯಾಕೆ ಹಾಗೆ ನನ್ನ ಮುಖನೇ ನೋಡ್ತಿದ್ಯಾ? ಏನಿದೆ ನನ್ನ ಮುಖದಲ್ಲಿ? ನಿಮ್ಮನ್ನು ನೋಡ್ತಾ ಇದ್ದರೆ ನನ್ನನ್ನೇ ನಾನು ಮರ್ತು ಬಿಡ್ತೀನಿ. ಅಂದರೆ ನಿಮ್ಮನ್ನು ನೋಡ್ತಾನೇ ಇದ್ದರೆ ಅದೇ ನನಗೆ ಶಾಶ್ವತ ಆನಂದ. ಹೆಂಡತಿಗೆ ಗಂಡನೇ ದೇವರು ಅಂತ ಹಿರಿಯರು ಹೇಳ್ತಾರೆ. ನನ್ನ ಪಾಲಿಗೆ ನೀವೇ ದೇವರು. ಅದು ನಿನ್ನ ಪ್ರೀತಿ ಸರಸ್ವತಿ. ಹಾಂ, ಆದರೆ ಎಲ್ಲದಕ್ಕೂ ಒಂದು ಮಿತಿ ಇರಬೇಕು. ಒಂದು ವೇಳೆ ನನ್ನನ್ನು ಬಿಟ್ಟು ಹೋಗ್ಬಿಟ್ರೆ? ಏನು ಅಂದರೆ? ಏನು ಮಾತು ಅಂತ ಆಡ್ತಾ ಇದ್ದೀರಾ? ಹಾಗೆಲ್ಲ ಯಾವತ್ತಿಗೂ ಆಗಲ್ಲ. ಹಾಗೇನಾದರೂ ಆಗಿ ನೀವು ನನ್ನ ಬಿಟ್ಟು ಹೋದರೆ ಈ ದೇಹದಲ್ಲಿ ಪ್ರಾಣ ಇರೋದಿಲ್ಲ. ಆ ದುಃಖನ ಎದುರಿಸೋಕ್ಕಿಂತ ಮೊದಲೇ ನಾನು ಪ್ರಾಣ ಕಳ್ಕೊತೀನಿ. ಸರಸ್ವತಿ, ದಯವಿಟ್ಟು ಅಂತ ಅವಿವೇಕ ಕೆಲಸ ಮಾಡಬೇಡ. ನೀನು ನನ್ನ ಎಷ್ಟು ಪ್ರೀತಿಸ್ತೀಯೋ ಅಷ್ಟೇ ಗಾಢವಾಗಿ ನಾನು ನಿನ್ನ ಪ್ರೀತಿಸ್ತೀನಿ. ನೀನು ಧೈರ್ಯವಾಗಿರು. ಅಬ್ಬಾ, ಇದೊಂದು ಮಾತು ಸಾಕು ಅಂದರೆ. ಅಯ್ಯೋ, ನಿಮ್ಗೆ ಹಾಲು ಕೊಡೋಣ ಅಂತ ತಗೊಂಡು ಬಂದು ಹಾಗೆ ನೋಡ್ತಾ ಮರ್ತೋಗ್ಬಿಟ್ಟೆ. ಆಚಾರ್ಯರೇ, ಶ್ರೀಹರಿ. ಶ್ರೀಹರಿ, ಮಠದ ವಟುಗಳು, ಏನು ವಿಷಯ? ಆಚಾರ್ಯರೇ, ಹಿರಿಯ ಗುರುಗಳಾದ ಶ್ರೀ ಸುಧೀಂದ್ರ ತೀರ್ಥರು ತಮ್ಮನ್ನೇ ಈ ಕೂಡಲೇ ಬರ ಹೇಳಿದ್ದಾರೆ. ಹೌದೇ? ಈಗಲೇ ಹೊರಡ್ತೀನಿ, ತಾವಿನ್ನು ಹೊರಡಿ. ಶ್ರೀಹರಿ.